ಹಲೋ ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲೋ ಹೇಗಿದ್ದೀರಾ? ಇದು ನೋಡಿ, ಇದನ್ನು ಈ ಥರ ಪ್ರೆಸ್ ಮಾಡಿದರೆ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ಯಾರೆಲ್ಲ ಇದ್ರಲ್ಲಿ ಈ ಥರ ಮಾಡಿದ್ದೀರಾ? ಒಂದು ನೆನಪಿದೆಯಾ? ನೆನಪು ಮಾಡ್ಕೊಳ್ಳಿ. ಇದೆಲ್ಲ ಒಡೆದೋಗಿದೆ. ಇದು ಯಾವುದ್ರದಂದರೆ ಗಡಿಯಾರ ತಂದಿರೋದು. ನಮ್ಮ ಮನೆಯ ಗಡಿಯಾರ ಹಾಳಾಗಿತ್ತು, ಸೊ ಹೊಸತೊಂದು ತಂದಿರೋದು. ಹೊಸದಿದ್ದು ಬನ್ನಿ ತೋರಿಸ್ತೀನಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ನೋಡಿ, ಇಲ್ಲಿದೆ ಹೊಸ ಗಡಿಯಾರ. ಹೊಸ ಗಡಿಯಾರ ಬಂದ ಮೇಲೆ ಹಳೆ ಗಡಿಯಾರ ಮೂಲೆಗೊಳ್ತಾಗಿದೆ. ನೋಡಿ ಇಲ್ಲಿ. ವೈ? ಇದಂದರೆ ಹಾಳಾಗಿ ಹೋಗಿದೆ. ಮೊದಲಿದ್ದಿದ್ದು ಈ ಗಡಿಯಾರ ಇವಾಗ ನಡೀತಾ ಇಲ್ಲ. ಅಂದರೆ ತುಂಬ ವರ್ಷ ಆಯ್ತು ಇದಕ್ಕೆ, ಬಟ್ ತುಂಬ ಒಳ್ಳೆಯದು ಬಂದಿದೆ. ಒಂದು ಮಾತೇ ಇದೆ ಅಲ್ವಾ, ಹೊಸದು ಬಂದ ಮೇಲೆ ಹಳೆಯದಕ್ಕೆ ಬೆಲೆ ಇರಲ್ಲ ಅಂತ. ಅದೇ ರೀತಿ ಆಯಿತು. ಹೊಸ ಗಡಿಯಾರ ತಂದುಬಿಟ್ಟು ಈ ಹಳೆ ಗಡಿಯಾರಕ್ಕೆ ಇನ್ನು ಬೆಲೆ ಇಲ್ಲ. ಅಂದರೆ ಯಾವುದ್ರಲ್ಲೂ ಅಷ್ಟೇ, ಮೊದಲು ಹೊಸದಕ್ಕೆ ಬೆಲೆ ಕೊಡ್ತಾರೆ, ಆಮೇಲೆ ಅದು ಹಳೆದಾಗೇನೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ ಹಾಗೆ. ಬಟ್ ಇದಕ್ಕೆ ಒಂದು 10 ವರ್ಷ ಆಯಿತು, ಏನೂ ಆಗಿರಲಿಲ್ಲ. ಇತ್ತೀಚೆಗೆ ಕೈ ಕೊಟ್ಬಿಟ್ಟು. ಖುಷಿ ವಿಷಯ ಏನಪ್ಪ ಅಂದರೆ, ಇದು ಹೊಸ ಗಡಿಯಾರ ನಾನೇ ತಂದಿರೋದು. ಅಂದರೆ ಮೊದಲೆಲ್ಲ ಅಮ್ಮ ಈ ಸಲ ನಾನೇ ತಂದಿದ್ದು. ಸೊ ಖುಷಿ ಆಗ್ತಿದೆ, ನಾನೇ ಹಣ ಕೊಟ್ಟು ತಂದಿರೋದು ಅಂತ. ಮೊದಲು ಹಣದ ವ್ಯಾಲ್ಯೂ ಗೊತ್ತಿರಲಿಲ್ಲ. ಇವಾಗ ನಾವೇ ಏನೋ ಒಂದು ವಸ್ತುನ ತಗೊಳ್ಳುವಾಗ ಅದಕ್ಕೆ ಎಷ್ಟು ಹಣ ಕೊಡಬೇಕು ಅಂತ ಆಗುವಾಗ ಹಣದ ಬೆಲೆ ಎಷ್ಟು ಅಂತ ಇವಾಗ ಗೊತ್ತಾಗ್ತಿದೆ. ಹಾಗೆ ಅಲ್ವಾ, ಮೊದಲು ನಾವು ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ತಾಯಿದ್ವಿ ಸ್ಕೂಲಿಗೆ ಹೋಗುವಾಗ ಎಲ್ಲ. ನಂಗೆ ಅಷ್ಟು ಹಣ ಬೇಕು, ಇಷ್ಟು ಕೊಡಿ, ಅದು ತಗೋಬೇಕು, ಇದು ಆವಾಗ ಹಣದ ಬೆಲೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನಾವು ದೊಡ್ಡವರಾದಾಗೆ ನಾವೇ ತಗೊಳ್ಳುವಾಗ ಅದರ ಒಂದು ಬೆಲೆ ಎಷ್ಟು ಅಂತ ಇವಾಗ ಅರ್ಥ ಆಗುತ್ತೆ. ಅದು ಆಲ್ಮೋಸ್ಟ್ ಎಲ್ರಿಗೂ ಹಾಗೇ ಅನಿಸಿರುತ್ತೆ, ಅನುಭವಕ್ಕೂ ಹಾಗೆ ಬಂದಿರುತ್ತೆ. ಆದರೂ ಒಂಥರ ಖುಷಿ ಆಗ್ತಿದೆ. ಇವತ್ತೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ನಮ್ಮ ಲೈಫಲ್ಲೇ ಆಗಿರ್ಬೋದು, ಅದು ಯಾವುದರಲ್ಲೇ ಆಗಿರ್ಬೋದು, ಏನು ಹೊಸ್ತು ಬಂದಾಗ ಹಳೆಯದಕ್ಕೆ ಬೆಲೆ ಇರಲ್ಲ, ವ್ಯಾಲ್ಯೂನೇ ಇರಲ್ಲ ಅಲ್ವಾ? ನಿಜ ಅಲ್ವಾ ಈ ಮಾತು? ನಿಜ ಅನಿಸುತ್ತೆ ಈ ಮಾತು. ಹಾಗೆಯೇ ಇನ್ನೊಂದು ಮಾತು ಏನಂದರೆ, ನಾವು ಚಿಕ್ಕವರಿದ್ದಾಗ ನಮಗೆ ಹಣದ ಬೆಲೆ, ಅದರ ಒಂದು ಬೆಲೆನೇ ಗೊತ್ತಾಗಲ್ಲ. ನಾವು ಬೆಳೀತಾ ಹೋದಾಗೆ ಒಂದು ಹಣದ ವ್ಯಾಲ್ಯೂ ಇಷ್ಟೇ ಅಂತ ಅಂದರೆ ನಮಗೇನೆ ಅರಿವಾಗುತ್ತೆ, ಆವಾಗ ಅರ್ಥ ಆಗುತ್ತೆ. ನಾವು ಸಣ್ಣದಿರುವಾಗ ಅಮ್ಮನನ್ನು ಯಾವ ರೀತಿ ಕಾಡಿಸ್ತಾ ಇದ್ವಿ, ಅವರೆಷ್ಟು ಕಷ್ಟಪಟ್ಟಿರ್ಬೋದು ಅಂತ. ಸೊ ಈ ಮಾತು ನಿಮಗೆ ಇಷ್ಟ ಅಂತ ಅನಿಸಿದರೆ, ನಿಜ ಅಂತ ಅನಿಸಿದರೆ ಕಮೆಂಟ್ ಹಾಕಿ, ಹಾಗೆಯೇ ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಂಗೆ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು.